ನಮ್ಮ ಎಂಟೈರ್ ಸಿಟಿಗೂ ಒಂದು ಅಸೋಸಿಯೇಷನ್ ಬಗ್ಗೆ ಕೂಡ ಮೀಟಿಂಗ್ನ ಇವರು ಟೆಸ್ಟ್ ಕರೆದಿದ್ದು ಕೆಲವು ಸಲಹೆ ಸೂಚನೆ ನಾವು ಕೊಟ್ಟಿದ್ದೀವಿ. ಡೀಟೇಲ್ ಆಗಿ ಒಂದು 30 ಪಾಯಿಂಟ್ಸ್ ನಾವು ಕೊಟ್ಟಿದ್ದೀವಿ ಎಲ್ಲ ಡೀಟೇಲ್ಸ್. 30 ಪಾಯಿಂಟಲ್ಲಿ ಎಲ್ಲ ಅವ್ರಿಗೆ ಯಾವ ರೀತಿ ಕ್ಲೋಸಿಂಗ್ ಟೈಮ್ ಎನ್ಫೋರ್ಸ್ಮೆಂಟ್ಸ್ ಇದೆ, ಓವರ್ ಕ್ರೌಡಿಂಗ್ ಪ್ರಿವೆಂಟ್ ಮಾಡಲಿಕ್ಕೆ, ಅಲ್ಲಿ ಸ್ಟ್ರಿಕ್ಟ್ ಏಜ್ ಲಿಮಿಟ್ಸ್ ಇರಬೇಕು, ಅಂದರೆ ಅಂಡರ್ ಮೈನರ್ಸ್ ಮತ್ತು ಡ್ರಂಕ್ ಅಂಡ್ ಡ್ರೈವಿಂಗ್ ಪ್ರಿವೆಂಟ್ ಮಾಡಲಿಕ್ಕೆ, ಸರ್ವೆಲೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಅಂದರೆ ಎಕ್ಸ್ಟ್ರಾ ಕ್ಯಾಮ್ರಾಸ್ ಅವ್ರು ಹಾಕೊಳ್ಬೇಕು ಅದ್ರ ಬಗ್ಗೆ, ವುಮೆನ್ ಸೇಫ್ಟಿ ಬಗ್ಗೆ, ನಾಯ್ಸ್ ಕಂಟ್ರೋಲ್ ಬಗ್ಗೆ, ಮತ್ತು ಯಾವ ಥರದ ಇಲೀಗಲ್ ಆ್ಯಕ್ಟಿವಿಟೀಸ್ ಇರಬಾರ್ದು, ಡ್ರಗ್ಸ್ ಅಥವಾ ಇಂಥ ಯಾವುದು ವಸ್ತು ಇರಬಾರ್ದು, ಪೊಲೀಸರು ಸಹಕರಿಸಬೇಕು, ಏನೇನು ಆದಾಗ ಸಲಹೆ ಸೂಚನೆ ಕೊಡ್ತಾರೆ ಅದ್ರ ಬಗ್ಗೆ ಇಂಪ್ಲಿಮೆಂಟ್ ಮಾಡಬೇಕು, ಎಂಟ್ರಿ ಮ್ಯಾನೇಜ್ಮೆಂಟ್ ಕರೆಕ್ಟ್ ಇರಬೇಕು, ಪಾಸ್ಪೋರ್ಟ್ ಸಿಸ್ಟಮ್ ಯೂಸ್ ಮಾಡಿ ಮತ್ತು ಲಾಸ್ಟ್ ಒಂದು ಟಿಕೆಟ್ ಸೇಲ್ ಮಾಡಬಾರ್ದು, ಆಲ್ರೆಡಿ ಇದೆ, ಫೈರ್ ಸೇಫ್ಟಿ ಕಂಪ್ಲೈನ್ಸ್, ಸ್ಟಾಫ್ ವೆರಿಫಿಕೇಶನ್, ಪಾರ್ಕಿಂಗ್ ಕಂಟ್ರೋಲ್, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡಿಸ್ಪ್ಲೇ ನಾವು ಆಲ್ರೆಡಿ ಕ್ಯೂಆರ್ ಕೋಡ್ ಕೊಟ್ಟಿದ್ದೀವಿ, ಅದರಲ್ಲಿ ಫೈರ್, ಆ್ಯಂಬುಲೆನ್ಸ್ ಮತ್ತು ಎಮರ್ಜೆನ್ಸಿ ಸರ್ವಿಸಸ್, ಲೋಕಲ್ ಪೊಲೀಸ್ ಎಲ್ಲ ಡಿಸ್ಪ್ಲೇ ಇರಬೇಕು. ಮತ್ತು ಇಲ್ಲೀಗಲ್ ಪ್ರಮೋಷನ್ಸ್ ಇರಬಾರ್ದು, ಅಂದರೆ ರೇಲ್ ಪಾರ್ಟಿ, ಅನ್ಲಿಮಿಟೆಡ್ ಆಲ್ಕೋಹಾಲ್ ಅಥವಾ ಪ್ಯಾಕೇಜಸ್ ವಿದೌಟ್ ಪರ್ಮಿಷನ್ ಅದು ಇರಬಾರ್ದು. ಬ್ಯಾನ್ ಡೇಂಜರಸ್ ಐಟಮ್ಸ್ ಲೈಕ್ ಫೈರ್ ಕ್ರ್ಯಾಕರ್ಸ್, ಆಮೇಲೆ ವೆಪನ್ಸ್ ಅದು ಪ್ರೊಹಿಬಿಷನ್ಸ್ ಆನ್ ಅನ್ಲೈಸೆನ್ಸ್ಡ್ ಬೌನ್ಸರ್ಸ್ ಕೂಡ ವೆರಿಫಿಕೇಶನ್ ಇರಬೇಕು. ಬ್ಯಾಕಪ್ ಪವರ್ ಸಪ್ಲೈ, ಪೋಸ್ಟ್ ಇವೆಂಟ್ ಕ್ಲೀನಪ್, ಇವೆಂಟ್ ಆದಮೇಲೆ ಎಲ್ಲ ಏನೆಲ್ಲ ಸುರಕ್ಷೆ ನೋಡ್ಕೊಳ್ಬೇಕು. ಕ್ಯೂ ಮ್ಯಾನೇಜ್ಮೆಂಟ್ ಇದು ಭಾಳ ದೊಡ್ಡ ಸಮಸ್ಯೆ ಇದೆ, ಇದೆಲ್ಲ ತುಂಬ ಜಾಸ್ತಿ ಕರೆಕ್ಟಾಗಿ ಅವ್ರು ಕ್ಯೂ ಮ್ಯಾನೇಜ್ ಮಾಡಬೇಕು. ಮ್ಯೂಸಿಕ್ ಮತ್ತು DJ ಅವರು ಕರೆಕ್ಟಾಗಿ ಯಾವುದು ಪ್ರೊವೊಕೇಟಿವ್ ಅಥವಾ ಅಬ್ಯೂಸಿವ್ ಅಥವಾ ರಿಲಿಜಿಯಸ್ ಸೆಂಟಿಮೆಂಟ್ ಹರ್ಟ್ ಮಾಡೋದು ಅಂಥದ್ದು ಯಾವುದು ಪ್ಲೇ ಮಾಡಬಾರ್ದು. ಮತ್ತು ಗ್ಲಾಸ್ ಐಟಮ್ಸ್ ನೋಡ್ಕೊಂಡಾಗಿ ಇಟ್ಕೊಳ್ಬೇಕು, ಯಾಕಂದರೆ ಡೇಂಜರ್ಸ್ ಇರ್ತದೆ. ಫ್ಯಾಮಿಲಿ ಸೆಕ್ಷನ್ಸ್ ಇಫ್ ಪಾಸಿಬಲ್ ಅವ್ರಿಗೆ ಸಪ್ರೇಟ್ ಇಟ್ಕೊಳ್ಬೇಕು. ಲಿಕ್ಕರ್ನು ಸ್ಟಾಕ್ ರೆಕಾರ್ಡ್ ಮೇಂಟೆನ್ಸ್ ಇದು ಅವರು ಎಲ್ಲರೂ ಮಾಡ್ತಾರೆ, ಬಟ್ ನಮ್ಮ ಕೂಡ ಅದನ್ನು ಚೆಕ್ ಮಾಡ್ತಾರೆ ಅವರು. ಝೀರೋ ಟಾಲರೆನ್ಸ್ ಫಾರ್ ಡ್ರಗ್ಸ್ ಆ್ಯಂಡ್ ನಾರ್ಕೋಟಿಕ್ಸ್ ಏನಾಗಿದೆ. ಅವೇರ್ನೆಸ್ ಪೋಸ್ಟರ್ಸ್ ಮತ್ತು ಎಕ್ಸಿಟ್ ಆದರೆ ಒಮ್ಮೆ ಎಲ್ಲ ಎಕ್ಸಿಟ್ ಆದರೆ ಸಮಸ್ಯೆ ಆಗ್ತದೆ. ಸೊ ಸ್ಟ್ಯಾಗರ್ಡ್ ಆಗಿ ಎಕ್ಸಿಟ್ ಪ್ಲ್ಯಾನ್ಸ್ ತೋರಿಸ್ಬೇಕು. ಮತ್ತು ಅವರು ಎಲ್ಲ ಟೋಟಲ್ ಈವೆಂಟ್ ಏನೇನು ಮಾಡಿದರೆ ಅವರು ಅದರಲ್ಲಿ ಈವೆಂಟ್ ಪ್ಲ್ಯಾನ್, ಸೆಕ್ಯೂರಿಟಿ ಪ್ಲ್ಯಾನ್, ಎಕ್ಸ್ಪೆಕ್ಟೆಡ್ ಫುಟ್ಬಾಲ್ ಮತ್ತು ಲೈಸ್ನಿಂಗ್ ನಮ್ಮ ಲೈಸ್ನಿಂಗ್ ಆಫೀಸರ್ ಜೊತೆಗೆ ಸಂಪರ್ಕಿಸಿ ಮತ್ತು ಎಮರ್ಜೆನ್ಸಿ ಅಸಿಸ್ಟೆನ್ಸ್ಗೋಸ್ಕರ ಅವ್ರಿಗೆ ಅವ್ರು ವ್ಯವಸ್ಥೆ ಮಾಡಿದರೆ ಅದೆಲ್ಲ ನಮ್ಮ ಜೊತೆಗೆ ಶೇರ್ ಮಾಡಬೇಕು. ಸ್ಟಾಫ್ ಕೂಡ ಕುಡಿಬಾರ್ದು, ಯಾಕಂದರೆ ಸ್ಟಾಫ್ ಕುಡಿದ್ರೆ ಅವರೇ ಸಮಸ್ಯೆ ಮಾಡಬೇಕು. ಮತ್ತು ಮೇಂಟೈನ್ ಪೀಸ್ ಆ್ಯಂಡ್ ಪಬ್ಲಿಕ್ ಸೇಫ್ಟಿ, ಅದರಲ್ಲಿ ನಮ್ಮ ಮ್ಯಾಜಿಕ್ ಬಾಕ್ಸಸ್ ನಾವು ಕೊಡ್ತಾ ಇದ್ದೀವಿ, ಕ್ಯಾಮ್ರಾಸ್ದು ಫೀಡ್ಗೋಸ್ಕರ ನಮ್ಮ ಕಮಾಂಡ್ ಸಪ್ಲೈ ಮಾಡೋದು. ಇದೆಲ್ಲ ಸಂಕ್ಷಿಪ್ತವಾಗಿ ನಾವು 30 ಪಾಯಿಂಟ್ಸ್ ಕೊಡ್ತೀವಿ ಡೀಟೇಲ್. ಅದರ ಬಗ್ಗೆ ಅವ್ರಿಗೆ ಎಲ್ಲ ತಿಳುವಳಿಕೆ ಕೊಟ್ಟಿದ್ದೀವಿ. ಅವ್ರ ಕಡೆಯೂ ಕೂಡ ನಾವು ಕೆಲವು ವಿಷಯ ಕೇಳಿದ್ರು ಎಕ್ಸ್ಟೆನ್ಷನ್ ಆಫ್ ಟೈಮ್ ಬಗ್ಗೆ. ನಾವು ಎಕ್ಸ್ಟೆನ್ಷನ್ ಟೈಮ್ ಪ್ರಶ್ನೆ ಇಲ್ಲ, 1 ಗಂಟೆ ಏನಿದೆ ಅಲ್ಲಿವರೆಗೂ ಇರ್ತದೆ. ಜೊತೆಗೆ ಕೆಲವು ನಾವು ಸಲಹೆ ಸೂಚನೆ ಮೇಲೆ ಅವರು ಕೂಡ ಒಪ್ಪಿಕೊಂಡ್ರು. ಮತ್ತು ನಮ್ಮ ಪೊಲೀಸ್ ಬಗ್ಗೆ ಅವರಿಗೆ ಕೂಡ ಗೌರವ ಇದೆ. ಹೇಳಿದಾಗ ನಾವು ನಮ್ಮದು ಹ್ಯಾಶ್ಟ್ಯಾಗ್ ಇದೆ, ಸೆಲೆಬ್ರೇಟ್ ರೆಸ್ಪಾನ್ಸಿಬ್ಲಿ, ಅದು ಜವಾಬ್ದಾರಿಯಿಂದ ಆಚರಿಸೋಣ ಅಂತ. ಅದು ಕೂಡ ಅವರು ಕೂಡ ನಮ್ಮ ಜೊತೆಗೆ ಇದರಲ್ಲಿ ಜೊತೆಗಿದ್ದಾರೆ. ಸೊ ಇಷ್ಟೆಲ್ಲ ನಾವು ಹೇಳಿ ಯಾವ ವೈಯಕ್ತಿಕ ಘಟನೆ ಆಗುತ್ತೆ ನೋಡ್ಕೊಳ್ಳಿಕ್ಕೆ ನಾವು ಮೀಟಿಂಗ್ ಕರೆದಿದ್ವಿ ಮತ್ತು ಸಲಹೆ ಸೂಚನೆ ಕೊಡ್ತೀವಿ.